ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಹಲೋ ಮಕ್ಕಳ, ಹೇಗಿದ್ದೀರಾ? 5ನೇ ತರಗತಿಯ ಪರಿಸರ ಅಧ್ಯಯನ ಪಾಠವನ್ನು ದೂರದರ್ಶನದಲ್ಲಿ ಕೇಳಲು ಆಸಕ್ತಿಯಿಂದ ಕುಳಿತಿರುವ ಎಲ್ಲ ಪುಟಾಣಿ ಮಕ್ಕಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಹಿಂದಿನ ಪಾಠವನ್ನು ನಾವು ಪ್ರಾರಂಭ ಮಾಡೋಣ. ಮಕ್ಕಳೇ, ನೀವು ಹಿಂದಿನ ತರಗತಿಯಲ್ಲಿ ಕುಟುಂಬದ ಬಗ್ಗೆ ಅನೇಕ ವಿಚಾರಗಳನ್ನು, ಅನೇಕ ಕಲಿಕಾಂಶಗಳನ್ನು ಕಲ್ತ್ಕೊಂಡಿದ್ದೀರಾ. ಈಗ ಒಂದು ಸಾರಿ ನೀವು ಇಂದಿನ ತರಗತಿಯಲ್ಲಿ ಏನೇನು ಕಲ್ತ್ಕೊಂಡಿದ್ದೀರಾ ಅನ್ನೋದನ್ನು ಒಂದು ಸ್ವಲ್ಪ ಹೊತ್ತು ಜ್ಞಾಪಿಸ್ಕೊಳ್ಳಿ, ಅದನ್ನು ಸ್ವಲ್ಪ ಪುನರಾವರ್ತನೆ ಮಾಡ್ಕೊಳ್ಳೋಣ. ಈಗ ನೀವು ಹಿಂದಿನ ತರಗತಿಯಲ್ಲಿ ಅನೇಕ ಕುಟುಂಬದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಯಾವ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ? ಕುಟುಂಬದ ಸ್ವರೂಪದಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಅದರ ಜೊತೆಗೆ ವಂಶವೃಕ್ಷವನ್ನು ಬರೆಯೋದು ಹೇಗೆ, ವಂಶವೃಕ್ಷದಲ್ಲಿ ನಿನ್ನ ಕುಟುಂಬದ ಪರಿಚಯವನ್ನು ಮಾಡ್ಕೊಂಡಿದ್ದೀರಾ. ಅದರ ಜೊತೆಗೆ ನೀವು ವಂಶವೃಕ್ಷದಲ್ಲಿ ಸಂಬಂಧಗಳನ್ನು ಸಂಕೇತದ ಮೂಲಕ ಗುರುತಿಸೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡಿದ್ದೀರಾ. ಇಷ್ಟು ಅಂಶಗಳನ್ನು ನೀವು ಹಿಂದಿನ ತರಗತಿಯಲ್ಲೇ ಕಲ್ತ್ಕೊಂಡಿದ್ದೀರಾ. ಅದರ ಜೊತೆಗೆ ಈಗ ಇದೇ ಕುಟುಂಬದಲ್ಲಿ ಮುಂದುವರೆದ ಭಾಗವಾಗಿ ನೀವು ಅನೇಕ ವಿಚಾರಗಳನ್ನು ಇವತ್ತು ಕಲ್ತ್ಕೋಬೇಕಾಗತ್ತೆ ಮಕ್ಕಳೇ. ಇವತ್ತು ಯಾವ ವಿಚಾರಗಳನ್ನು ಕಲ್ತ್ಕೋತೀವಿ ಅನ್ನೋದನ್ನು ನೋಡೋಣ ಮಕ್ಕಳೇ. ಹಿಂದಿನ ತರಗತಿಯಲ್ಲಿ ನಾವು ಕಲಿತಕ್ಕಂತಹ ಕಲಿಕಾಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುಟುಂಬ ಎಂದರೇನು? ಈಗ ಕುಟುಂಬದ ಬಗ್ಗೆ ಅಲ್ಪ ಸ್ವಲ್ಪ ಪರಿಚಯ ಆಗಿದೆ. ಈಗ ಕುಟುಂಬ ಎಂದರೇನು ಅನ್ನೋದನ್ನು ಈ ಹಿಂದಿನ ತರಗತಿಯಲ್ಲಿ ನೀವು ತಿಳ್ಕೊತೀರಾ. ಅದರ ಜೊತೆಗೆ ಕುಟುಂಬದ ಮಹತ್ವವನ್ನು ಅರಿಯುವಿರಿ. ಅಂದರೆ ಕುಟುಂಬದ ಮಹತ್ವ, ಕುಟುಂಬ ನಮಗೆ ಏಕೆ ಬೇಕು, ಅದರಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಅದರ ಬಗ್ಗೆ ಇವತ್ತು ನೀವು ತಿಳ್ಕೊತೀರಾ ಮಕ್ಕಳ. ಅದರ ಜೊತೆಗೆ ಕುಟುಂಬದ ವಿಧಗಳು, ವಿಭಕ್ತ ಮತ್ತು ಅವಿಭಕ್ತ ಕುಟುಂಬದ ಪರಿಚಯ ಮಾಡ್ಕೊತೀರಾ. ಲಕ್ಷಣಗಳ ಬಗ್ಗೆ ನೀವು ಅರ್ಥ ಮಾಡ್ಕೋತೀರಾ ಮಕ್ಕಳ. ಈಗ ಕುಟುಂಬದ ಬಗ್ಗೆ ನೀವು ಅನೇಕ ವಿಚಾರಗಳನ್ನು ಕಲ್ತ್ಕೊಂಡಿದ್ದೀರಾ. ಹಾಗಾದರೆ ಕುಟುಂಬ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ನೀವು ನೋಡ್ಬೋದು. ಅದ್ರ ಬಗ್ಗೆ ಈಗ ನಾವು ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಹಾಡಿದೆ ಮಕ್ಕಳ. ಹಾಡು ಅಂದರೆ ನಿಮ್ಗೆ ತುಂಬ ಇಷ್ಟ ಅಲ್ವಾ? ಆ ಹಾಡನ್ನು ಈಗ ನಾವು ಹೇಳೋಣ. ನನ್ನ ಜೊತೆಯಲ್ಲಿ ನೀವು ಹಾಡನ್ನು ಹೇಳಿ. ಈ ಹಾಡು ನಿಮ್ಮ ಪರಿಸರ ಅಧ್ಯಯನದ ಕುಟುಂಬ ಪಾಠದ ಕೊನೆಯ ಪುಟದಲ್ಲಿದೆ ಮಕ್ಕಳೇ. ಹಾಡು ಅಂದರೆ ತುಂಬ ಇಷ್ಟ ಅಲ್ವ ನಿಮಗೆ? ಈ ಹಾಡನ್ನು ಹೇಳೋಣ ಇವಾಗ. ನನ್ನ ಜೊತೆ ಹೇಳ್ತೀರಲ್ಲ ಮಕ್ಕಳೇ? ನಿಧಾನವಾಗಿ ಹೇಳಿ. ಕುಟುಂಬ ಕುಟುಂಬ ನನ್ನ ಕುಟುಂಬ, ಕುಟುಂಬ ಕುಟುಂಬ ನನ್ನ ಕುಟುಂಬ, ನಾನು ಹುಟ್ಟಿ ಬೆಳೆದ ಕುಟುಂಬ, ನಾನು ಹುಟ್ಟಿ ಬೆಳೆದ ಕುಟುಂಬ, ನಗುತ್ತಾ ಕಾಲ ಕಳೆದ ಕುಟುಂಬ, ನಗುತ್ತಾ ಕಾಲ ಕಳೆದ ಕುಟುಂಬ, ಕುಟುಂಬ ಕುಟುಂಬ ನನ್ನ ಕುಟುಂಬ, ಅಪ್ಪ ಅಮ್ಮ ತಮ್ಮನಿರುವ ಕುಟುಂಬ, ಅಪ್ಪ ಅಮ್ಮ ತಮ್ಮನಿರುವ ಕುಟುಂಬ, ಪ್ರೀತಿ ವಾತ್ಸಲ್ಯ ತುಂಬಿದ ಕುಟುಂಬ, ಕುಟುಂಬ ಕುಟುಂಬ ನನ್ನ ಕುಟುಂಬ. ಹೌದಲ್ಲ ಮಕ್ಕಳೇ? ಕುಟುಂಬವಿಲ್ಲದೆ ಜಗವಿಲ್ಲ, ಕುಟುಂಬಗಳಿಲ್ಲದೆ ನಾನಿಲ್ಲ, ಕುಟುಂಬವಿಲ್ಲದೆ ನಾನಿಲ್ಲ, ಕುಟುಂಬಗಳಿಲ್ಲದೆ ಜಗವಿಲ್ಲ. ಹೌದಲ್ಲ ಮಕ್ಕಳೇ? ಈ ಹಾಡನ್ನು ಹೆಚ್ಚು ರಾಗವಾಗಿ ನೀವು ಹಾಡೋದನ್ನು ಕಲ್ತ್ಕೊಳ್ಳಿ ಮಕ್ಕಳೇ. ನಿಮ್ಮ ಶಾಲೆಯಲ್ಲಿ ಶಿಕ್ಷಕರೊಂದಿಗೆ ಈ ಹಾಡನ್ನು ಹಾಡಿ. ಈಗ ಕುಟುಂಬದ ಬಗ್ಗೆ ಹಾಡನ್ನು ಕೇಳಿದ್ರಲ್ಲ ಮಕ್ಕಳೇ, ಖುಷಿ ಆಯ್ತಲ್ಲ? ಈಗ ಕುಟುಂಬ ಎಂದರೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಮಕ್ಕಳೇ. ಕುಟುಂಬ ಅಂದರೆ ಏನು? ಕುಟುಂಬದ ಬಗ್ಗೆ ನೀವು ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ, ಕಲ್ತ್ಕೊಂಡಿದ್ದೀರಾ. ಹಾಗಾದರೆ ಕುಟುಂಬ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ಈಗ ತಿಳ್ಕೊಳ್ಳೋಣ. ನೋಡಿ, ಕುಟುಂಬ ಅಂದರೆ ರಕ್ತ ಸಂಬಂಧ ಹೊಂದಾಣಿಕೆಯ ಸಹವಾಸದಿಂದಾಗಿರುವ ಒಂದು ಗುಂಪನ್ನು ಕುಟುಂಬ ಎನ್ನಬಹುದು. ಅಂದರೆ ರಕ್ತ ಸಂಬಂಧದ ಹೊಂದಾಣಿಕೆ ಇರಬೇಕು. ಅವರೆಲ್ಲರೂ ಸಹವಾಸದಿಂದ ಒಂದೇ ಗುಂಪಿನಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಗುಂಪನ್ನು ನಾವು ಕುಟುಂಬ ಅಂತ ಕರಿತೀವಿ. ನಿಮ್ಮದು ಸಹ ರಕ್ತ ಸಂಬಂಧಿಗಳು, ಅಪ್ಪ ಅಮ್ಮ, ಅಣ್ಣ ಅಕ್ಕ ಅಜ್ಜಿ ತಾತ, ಇವೆಲ್ಲ ರಕ್ತ ಸಂಬಂಧಿಗಳು ಹೊಂದಾಣಿಕೆಯೊಂದಿಗೆ ಒಂದೇ ಸಹವಾಸದೊಂದಿಗೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರ ಮಕ್ಕಳೇ. ಇದನ್ನು ನಾವು ಕುಟುಂಬ ಅಂತ ಕರಿತೀವಿ. ಹೌದಲ್ವಾ? ಹಾಗಾದರೆ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋಣ. ಕುಟುಂಬದಲ್ಲಿ ನಿಮ್ಮನ್ನು ಆರೈಕೆ ಮಾಡುವಂತಹ ನಿಮ್ಮ ತಂದೆ ತಾಯಿ ಇರ್ತಾರೆ. ಅದರ ಜೊತೆಯಲ್ಲಿ ನಿಮ್ಮ ಅಣ್ಣ ತಮ್ಮ ಇರ್ತಾರೆ, ಅಕ್ಕ ತಂಗಿ ಇರ್ಬೋದು, ಅಜ್ಜಿ ತಾತ ಇರ್ಬೋದು. ಎಲ್ಲ ಒಟ್ಟಿಗೆ ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಾ
ಇದನ್ನು ನಾವು ಕುಟುಂಬ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಮಕ್ಕಳ, ಕುಟುಂಬ ಅಂದರೆ ಏನು ಅಂತ. ಈಗ ಕುಟುಂಬ ನಮಗೆ ಏಕೆ ಬೇಕು? ನಾವೆಲ್ಲ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಕುಟುಂಬದ ನಮ್ಮೆಲ್ಲರ ಜೊತೆಯಲ್ಲಿ ಇರ್ತಾರೆ. ಹಾಗಾದರೆ ಕುಟುಂಬ ಯಾಕೆ ಬೇಕು ನಮಗೆ? ಕುಟುಂಬ ಇಲ್ಲದಲೇ ಇದ್ದರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ ಮಕ್ಕಳ, ಹೌದಲ್ವಾ? ಈಗ ನೋಡೋಣ ಕುಟುಂಬ ನಮಗೆ ಯಾಕೆ ಬೇಕು ಅಂತ. ಈಗ ಮಾನವ ಗುಂಪಿನಲ್ಲಿ ವಾಸಿಸುವ ಪ್ರಾಣಿ. ಈಗ ಮಾನವ ಪ್ರಾಣಿಗೆ ಜಾತಿಗೆ ಸೇರಿದ್ದು ಅಂತ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ಆದರೆ ಮಾನವ ಒಬ್ಬೊಬ್ಬನೇ ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ. ಮಾನವ ಗುಂಪಿನಲ್ಲಿ ವಾಸ ಮಾಡ್ತಕ್ಕಂತಹ ಒಬ್ಬ ಜಾತಿಗೆ ಸೇರಿದಂತಹ ಪ್ರಾಣಿ. ಹಾಗಾದ್ರೆ ಹಂಗಂದ್ರೆ ಗುಂಪಿನಲ್ಲಿ ವಾಸ ಮಾಡೋದು ಅರ್ಥ ಅಂದರೆ ಏನು? ಏನಂಗಂದರೆ ಇದರ ಅರ್ಥ ಏನಪ್ಪ ಅಂದರೆ ಮಾನವ ಬದುಕಲು ಮಾನವನಿಗೆ ಇನ್ನೊಬ್ಬ ಮಾನವನ ಅಗತ್ಯವಿದೆ. ಅಂದರೆ ಮಾನವನು ಬದುಕಲು ಅವನಿಗೆ ಇನ್ನೊಬ್ಬ ಮಾನವನ ಅಗತ್ಯ ಇದೆ. ಅಂದರೆ ನಾವು ಬದುಕಬೇಕಂದ್ರೆ ನಮಗೆ ಇನ್ನೊಬ್ಬ ಮಾನವನ ಸಹಾಯ ಬೇಕು, ಅಗತ್ಯ ಇದೆ. ಅದಕ್ಕೋಸ್ಕರ ನಾವು ಕುಟುಂಬದಲ್ಲಿ ಜೀವನ ಮಾಡಬೇಕಾಗತ್ತೆ. ಮತ್ತು ಅದರ ಜೊತೆಗೆ ನಾವು ಕುಟುಂಬಗಳ ಜೊತೆ ನಾವು ವಾಸ ಮಾಡ್ತೇವೆ. ಮಾನವ ಗುಂಪಿನಲ್ಲಿ ವಾಸಿಸುವ ಪ್ರಾಣಿ ಅಂದರೆ ಅವನು ಒಬ್ಬ ಮಾನವನಿಗೆ ಇನ್ನೊಬ್ಬನ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಗುಂಪಿನಲ್ಲಿ ವಾಸ ಮಾಡ್ತಾನೆ. ಅದ್ರ ಜೊತೆ ಅದಕ್ಕೋಸ್ಕರ ಕುಟುಂಬದ ಜೊತೆ ವಾಸ ಮಾಡ್ತಾನೆ, ಸಮುದಾಯದ ಜೊತೆ ವಾಸ ಮಾಡ್ತಾನೆ ಮತ್ತು ಅನೇಕ ಜನರ ಜೊತೆ ವಾಸ ಮಾಡ್ತಾನೆ. ಅದಕ್ಕೋಸ್ಕರ ಕುಟುಂಬಗಳು ನಮಗೆ ಬೇಕು. ನೋಡಿ ಮಕ್ಕಳ, ಅನೇಕ ಜನರ ಸಹವಾಸದಿಂದ ಗುಂಪಿನಲ್ಲಿ ಮನುಷ್ಯ ವಾಸ ಮಾಡ್ತಾನೆ. ಅದಕ್ಕೋಸ್ಕರ ನಮಗೆ ಕುಟುಂಬ ಬೇಕು. ಕುಟುಂಬವನ್ನು ಬಿಟ್ಟು ನಾವು ಒಬ್ಬೊಬ್ಬರೇ ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಅದಕ್ಕೋಸ್ಕರ ಕುಟುಂಬ ನಮಗೆ ಬಹಳ ಅವಶ್ಯಕವಾಗಿ ಬೇಕೇ ಬೇಕು. ಈಗ ಕುಟುಂಬ ಅಂದರೆ ಏನು, ಕುಟುಂಬ ನಾವು ಯಾಕೆ ಬೇಕು ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ವಿ. ಈಗ ಕುಟುಂಬದಲ್ಲಿ ಕೆಲವು ವಿಧಗಳಿವೆ. ಆ ವಿಧಗಳ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಈಗ ನೋಡಿ ಮಕ್ಕಳು, ಇಲ್ಲೊಂದು ಕುಟುಂಬ ಬಂತು. ಈ ಕುಟುಂಬದಲ್ಲಿ ನೀವು ತಿಳ್ಕೊಂಡಿರೋ ಹಾಗೆ ಎಷ್ಟು ಜನರಿದ್ದಾರೆ? ಹೌದು, 4 ಜನರಿದ್ದಾರೆ ಅಲ್ವಾ ಮಕ್ಕಳ? ಹಾಗಾದರೆ ಯಾರ್ಯಾರಿದ್ದಾರೆ ಮೊದಲನೆಯವರು? ಗಂಡ ಇದ್ದಾರೆ, ಗಂಡನ ಜೊತೆಯಲ್ಲಿ ಹೆಂಡತಿ, ಆಮೇಲೆ ಹೆಂಡತಿ ಜೊತೆ ಮಗ ಇದ್ದಾನೆ, ಆಮೇಲೆ ಮಗನ ಜೊತೆ ಮಗಳಿದ್ದಾರೆ. ಅಂದರೆ ಎಷ್ಟು ಜನ ಇದ್ದಾರೆ? 1 2 3 4 ಜನರಿದ್ದಾರೆ. ಈಗ ನೀವು ಹಿಂದಿನ ತರಗತಿಯಲ್ಲಿ ಮನುವಿನ ವಂಶವೃಕ್ಷ ಮತ್ತು ನಿಮ್ಮ ವಂಶವೃಕ್ಷವನ್ನು ಬರೆದಿದ್ದೀರಾ. ಆ ವಂಶವೃಕ್ಷದಲ್ಲಿ ತಲೆಮಾರುಗಳ ಬಗ್ಗೆ ನೀವು ಕಲ್ತ್ಕೊಂಡಿದ್ದೀರಾ. ಹಾಗಾದರೆ ಇಲ್ಲಿ ಎಷ್ಟು ತಲೆಮಾರುಗಳಿವೆ ನೋಡೋಣ ಹೇಳಿ? 2 ತಲೆಮಾರುಗಳಿವೆ. ಯಾರ್ಯಾರು ಹಂಗಾದರೆ? ಗಂಡ ಹೆಂಡತಿ 1 ತಲೆಮಾರು, ಮಗ ಮತ್ತು ಮಗಳು 1 ತಲೆಮಾರು, 2 ತಲೆಮಾರುಗಳಿವೆ. ನೋಡಿ, ಇಲ್ಲಿರ್ತಕ್ಕಂಥ 4 ಜನ ಮತ್ತು 2 ತಲೆಮಾರು. ಇದನ್ನು ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ವಿಭಕ್ತ ಕುಟುಂಬ. ಹಾಗಾದರೆ ವಿಭಕ್ತ ಕುಟುಂಬ ಎಂದರೇನು? ಯಾವುದನ್ನು ವಿಭಕ್ತ ಕುಟುಂಬ ಅಂತ ಕರಿತೀವಿ ಅಂತ ನೋಡೋಣ ಮಕ್ಕಳ. ಇವಾಗ ನಿಮಗೆ ಗೊತ್ತಿದೆ, 2 ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬವನ್ನು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಅಂದರೆ 2 ತಲೆಮಾರು, ತಂದೆ ತಾಯಿ ಮತ್ತು ಅವರ ಮಕ್ಕಳು, 2 ತಲೆಮಾರಿನವರು ವಾಸಿಸುವ ನಾವು ಚಿಕ್ಕ ಕುಟುಂಬವನ್ನು ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಾಗಾದರೆ ವಿಭಕ್ತ ಕುಟುಂಬದಲ್ಲಿ ಉದಾಹರಣೆಗೆ ಯಾರ್ಯಾರು ಇರ್ತಾರೆ ನೋಡೋಣ. ತಂದೆ ಇರ್ತಾರೆ, ತಾಯಿ ಇರ್ತಾರೆ ಮತ್ತು ಅವರ ಮಕ್ಕಳು. ತಂದೆ, ತಾಯಿ ಮತ್ತು ಅವರ ಮಕ್ಕಳು, ಇಷ್ಟು ಜನ ವಾಸ ಮಾಡ್ತಕ್ಕಂಥ ಒಂದು ಚಿಕ್ಕ ಕುಟುಂಬವನ್ನು ವಿಭಕ್ತ ಕುಟುಂಬ ಅಂತ ಕರಿತೀವಿ. ನೋಡಿ ಮಕ್ಕಳೇ, ಇದು ವಿಭಕ್ತ ಕುಟುಂಬಕ್ಕೆ ಒಂದು ಉದಾಹರಣೆ ಚಿತ್ರ ಬಂತು. ಇಲ್ಲೆಷ್ಟು ಜನ ಇದೆ ಚಿತ್ರದಲ್ಲಿ? 4 ಜನ ಇದ್ದಾರೆ. ಇದು ಒಂದು ಚಿಕ್ಕ ಕುಟುಂಬ, ವಿಭಕ್ತ ಕುಟುಂಬ. ಹಾಗಾದರೆ ನಿಮ್ಮ ಕುಟುಂಬ ಯಾವುದು ನೋಡೋಣ? ವಿಭಕ್ತ ಕುಟುಂಬಕ್ಕೆ ಸೇರುತ್ತಾ ನಿಮ್ಮ ಕುಟುಂಬ? ಯೋಚನೆ ಮಾಡಿ ಮಕ್ಕಳೇ, ಯೋಚನೆ ಮಾಡಿ. ಈಗ ನೀವು ಮನುವಿನ ವಂಶವೃಕ್ಷ ನೋಡಿದ್ದೀರಾ. ಮನುವಿನ ವಂಶವೃಕ್ಷದಲ್ಲಿ ಪ್ರೇಮ ಅನ್ನೋ ಒಂದು ಹೆಸರು ಬರುತ್ತೆ. ನೀವು ಆ ಪ್ರೇಮ ಮನುವಿಗೆ ಏನು ಸಂಬಂಧ ಆಗಬೇಕು ಅಂತ ನೀವು ಪಟ್ಟಿಯಲ್ಲಿ ಚಟುವಟಿಕೆಯಲ್ಲಿ ಮಾಡಿದ್ದೀರಾ ಮಕ್ಕಳ? ಮಾಡಿದ್ದೀರಲ್ವಾ? ಗೋಡ್. ಹಾಗಾದರೆ ಮನುವಿಗೆ ಪ್ರೇಮ ಏನಾಗಬೇಕು? ಅತ್ತೆ ಆಗಬೇಕು. ಆದರೆ ಪ್ರೇಮಳ ಕುಟುಂಬನ ವಂಶವೃಕ್ಷ ನೋಡೋಣ. ಮನುವಿನ ಅತ್ತೆ ಪ್ರೇಮ ಮದುವೆ ಆಗಿ ಬೇರೆ ಮನೆಗೆ ಹೋಗಿದ್ದಾರೆ. ಈಗ ಅವರ ಪ್ರೇಮಳ ಕುಟುಂಬದ ವಂಶವೃಕ್ಷವನ್ನು ನೋಡೋಣ ಮಕ್ಕಳ. ನೋಡಿ, ಇಲ್ಲಿ ಪ್ರೇಮಳ ಒಂದು ವಂಶವೃಕ್ಷ ಇದು. ಅವರು 1ನೇ ತಲೆಮಾರಿನಲ್ಲಿ ಪ್ರೇಮ ಮತ್ತು ಅಶೋಕ, ಇವರಿಬ್ಬರು ಗಂಡ ಹೆಂಡತಿ. ಅವರಿಗೆ 2 ಮಕ್ಕಳಿದ್ದಾರೆ ಮಕ್ಕಳ, ಜಯಂತ್ ಮತ್ತು ವರ್ಷಿತಾ ಅಂತ 2 ಮಕ್ಕಳು. ಇಲ್ಲಿ ಪ್ರೇಮ ಅಶೋಕ 1ನೇ ತಲೆಮಾರು, ಜಯಂತ್ ಮತ್ತು ವರ್ಷಿತಾ 2ನೇ ತಲೆಮಾರು. ಇಲ್ಲಿ 2 ತಲೆಮಾರುಗಳಿವೆ, ಹೌದಲ್ವ ಮಕ್ಕಳೇ? ಇಲ್ಲಿ ಎಷ್ಟು ಜನ ಇದ್ದಾರೆ ಹಾಗಾದರೆ ನೋಡೋಣ. ನೋಡಿ, ಪ್ರೇಮಳ ಕುಟುಂಬದಲ್ಲಿ 4 ಜನ ಇದ್ದಾರೆ ಅಲ್ವ ಮಕ್ಕಳೇ? ಯಾರ್ಯಾರಿದ್ದಾರೆ? ಪ್ರೇಮ ಇದ್ದಾರೆ ಮತ್ತು ಪ್ರೇಮನ ಜೊತೆಗೆ ಮಾವ ಅಶೋಕ ಮತ್ತು ಅವರ 2 ಮಕ್ಕಳು, 4 ಜನರಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? 4 ಜನರಿದ್ದಾರೆ. ಹೀಗೆ
ಪ್ರೇಮಾಳ ಅತ್ತೆ ಮಾವ ಬೇರೆ ಊರಿನಲ್ಲಿದ್ದಾರೆ. ಪ್ರೇಮಾಳ ಅತ್ತೆ ಅಂದರೆ ಅಶೋಕರ ತಂದೆ ತಾಯಿ ಇವರ ಕುಟುಂಬ ಜೊತೆಯಲ್ಲಿ ಇಲ್ಲ, ಅವರು ಬೇರೆ ವಾಸ ಇದ್ದಾರೆ. ಹಾಗಾದರೆ ಈ ರೀತಿ ಇಲ್ಲಿ ಎಷ್ಟು ತಲೆಮಾರುಗಳಿವೆ? 2 ತಲೆಮಾರುಗಳಿವೆ. ಈ ರೀತಿ 2 ತಲೆಮಾರಿನ ಜನರು ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಚಿಕ್ಕ ಕುಟುಂಬವನ್ನು ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಮಕ್ಕಳ, ವಿಭಕ್ತ ಕುಟುಂಬ. ಈಗ ನಿಮ್ಮ ಕುಟುಂಬ ಯಾವುದು ಅಂತ ನೀವು ಯೋಚನೆ ಮಾಡಬೇಕು. ಈಗ ವಿಭಕ್ತ ಕುಟುಂಬದಲ್ಲಿ ಕೆಲವು ಅನುಕೂಲಗಳಿವೆ, ಕೆಲವು ಅನಾನುಕೂಲಗಳು ಇದೆ. ಏನೆಲ್ಲ ಅನುಕೂಲಗಳು ಮತ್ತು ಅನಾನುಕೂಲಗಳು ವಿಭಕ್ತಿ ಕುಟುಂಬದಲ್ಲಿ ಅಂತ ಯೋಚನೆ ಮಾಡ್ತಾ ಹೋಗೋಣ ನಾವು. ನೋಡಿ, ಮೊದಲನೇದಾಗಿ ವಿಭಕ್ತ ಕುಟುಂಬದ ಅನುಕೂಲಗಳನ್ನು ನಾವು ನೋಡೋಣ ಮಕ್ಕಳ, ತಿಳ್ಕೊಳ್ಳೋಣ. ಇವಾಗ ಮೊದಲನೇದು, ಜೀವನದಲ್ಲಿ ಹಸ್ತಕ್ಷೇಪ ಕಡಿಮೆ. ನೋಡಿ ಮಕ್ಕಳ, ವಿಭಕ್ತ ಕುಟುಂಬದಲ್ಲಿ ಕಡಿಮೆ ಜನಸಂಖ್ಯೆ ಇರೋದರಿಂದ ನಮ್ಮ ಕೆಲಸದಲ್ಲಿ ಯಾರೂ ಹಸ್ತಕ್ಷೇಪ ಮಾಡೋದಿಲ್ಲ. ನಮ್ಮ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡಿಕೊಂಡು ಇರ್ಬೋದು ಮಕ್ಕಳ. ಎರಡನೇದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭ. ನಾವು ಕಡಿಮೆ ಜನ ಇರೋದ್ರಿಂದ ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಬಹಳ ಸುಲಭನಾಗಿ ನಾವು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಮೂರನೇದು, ಸ್ವತಂತ್ರವಾಗಿ ಬದುಕಲು ಕಲಿಯುತ್ತೇವೆ. ಇಲ್ಲಿ ಕಡಿಮೆ ಜನಸಂಖ್ಯೆ ಇರೋದರಿಂದ ಎಲ್ಲ ಕೆಲಸವನ್ನು ನಾವೇ ಮಾಡಬೇಕಾಗಿರುವುದರಿಂದ ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನು ಸ್ವತಂತ್ರವಾಗಿ ನಾವು ಜೀವನ ಮಾಡೋದಕ್ಕೆ ಇಲ್ಲಿ ಸಹಾಯ ಆಗುತ್ತೆ ಮಕ್ಕಳೇ. ಮತ್ತು ಜಗಳ ಕಡಿಮೆ ಇರುತ್ತದೆ. ಜನಸಂಖ್ಯೆ ಕಡಿಮೆ ಇರೋದರಿಂದ ಮಾತುಗಳು ಕಡಿಮೆ ಇರುತ್ತವೆ, ಅದನ್ನು ಜಗಳನೂ ಸಹ ಕಡಿಮೆ ಇರ್ತವೆ ಮಕ್ಕಳ. ಈ ರೀತಿ ವಿಭಕ್ತಿ ಕುಟುಂಬದಲ್ಲಿ ಅನೇಕ ಅನುಕೂಲಗಳು ಇವೆ. ಇದನ್ನು ಬಿಟ್ಟು ಇನ್ನು ಬೇರೆ ಬೇರೆ ಅನುಕೂಲಗಳು ಸಹ ಇರ್ತವೆ, ಅದನ್ನು ನೀವು ಯೋಚನೆ ಮಾಡಬೇಕು. ಈಗ ಅನುಕೂಲಗಳಿದ್ದ ಮೇಲೆ ಮಕ್ಕಳ ಅನಾನುಕೂಲಗಳು ಸಹ ಇರ್ತವೆ. ಹಾಗಾದರೆ ವಿಭಕ್ತಿ ಕುಟುಂಬದಲ್ಲಿ ಇರ್ತಕ್ಕಂಥ ಅನಾನುಕೂಲಗಳೇನು ಅದನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಒಂದನೇದಾಗಿ, ಕಷ್ಟದ ಸಂಗತಿಯಲ್ಲಿ ಸಹಾಯ ಮಾಡುವವರು ಕಡಿಮೆ. ಇಲ್ಲಿ ಮೊದಲನೇದು ಹೇಳಿದಾಗೆ ಇಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ನಮಗೇನಾದರೂ ಕಷ್ಟ ಬಂದರೆ ಅದಕ್ಕೆ ಸಹಾಯ ಮಾಡೋದಕ್ಕೆ ಜನರು ಕಡಿಮೆ ಇರ್ತಾರೆ, ಹೆಚ್ಚು ಜನ ಇರೋದಿಲ್ಲ. ಅದರ ಜೊತೆಗೆ ಮಾರ್ಗದರ್ಶನದ ಕೊರತೆಯೂ ಸಹ ಇರುತ್ತೆ. ನಮಗೆ ಹಿರಿಯರು ಈ ಮನೆಯಲ್ಲಿ ಇರೋದಿಲ್ಲ, ಅದರಿಂದ ಹಿರಿಯರ ಮಾರ್ಗದರ್ಶನ, ಸಲಹೆ, ಸೂಚನೆಗಳು ನಮಗೆ ಇಲ್ಲಿ ದೊರಕೋದಿಲ್ಲ. ಅದರ ಜೊತೆಗೆ ಹೆಚ್ಚು ಹಣ ಗಳಿಸುವುದು ಕಷ್ಟ. ಇಲ್ಲಿ ದುಡಿಯೋರು ಕಡಿಮೆ ಜನ ಮತ್ತು ಸಂಪಾದನೆಯೂ ಕಡಿಮೆ ಇರುತ್ತೆ, ಹಣ ಗಳಿಕೆಯೂ ಕಡಿಮೆ ಇರುತ್ತೆ. ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಕೆಲಸ ಹೆಚ್ಚಾಗಿರುತ್ತದೆ. ನೋಡಿ ಮಕ್ಕಳ, ಇಲ್ಲಿ ಜನಸಂಖ್ಯೆ ಕಡಿಮೆ ಇರ್ತಾರೆ, ಅಂದರೆ ಎಲ್ಲ ಕೆಲಸವನ್ನು ನಾವೇ ಮಾಡಬೇಕಾಗುತ್ತೆ. ಅದರಿಂದ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಮಕ್ಕಳ. ಈ ರೀತಿ ವಿಭಕ್ತ ಕುಟುಂಬದ ಅನುಕೂಲಗಳು ಮತ್ತು ಅನಾನುಕೂಲಗಳು. ಇಲ್ಲಿ ಹೇಳಿರ್ತಕ್ಕಂತಹ ಅನುಕೂಲಗಳು ಅನಾನುಕೂಲಗಳು ಬಿಟ್ಟು ಇನ್ನೂ ಹೆಚ್ಚಿನ ಅನುಕೂಲಗಳಿವೆ ಮತ್ತು ಅನಾನುಕೂಲಗಳು ಸಹ ಇವೆ. ಇವನ್ನು ಉದಾಹರಣೆಗೆ ತೆಗೆದುಕೊಂಡು ನೀವು ಬೇರೆ ಅನುಕೂಲ ಅನಾನುಕೂಲಗಳನ್ನು ಯೋಚನೆ ಮಾಡಿ ನಿಮ್ಮ ಪುಸ್ತಕದಲ್ಲಿ ಬರೀಬೇಕು ಮಕ್ಕಳ. ಬರಿತೀರಲ್ಲ, ಈ ಚಟುವಟಿಕೆ ನೀವು ಪುಸ್ತಕದಲ್ಲಿ ಮಾಡಬೇಕು. ಈಗ ಈ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ನೋಡೋಣ, ಹೇಳ್ತಾ ಹೋಗ್ತೀರಾ? ನೋಡೋಣ. ತಂದೆ ತಾಯಿ ಇದ್ದಾರೆ, ಜೊತೆಗೆ ಅಣ್ಣ ತಂಗಿ ಇದ್ದಾರೆ, ಅಜ್ಜ ಅಜ್ಜಿ ಇದ್ದಾರೆ, ಜೊತೆಗೆ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವರ ಮಕ್ಕಳು ಇದ್ದಾರೆ. ನೋಡಿ, ಇವರೆಲ್ಲ ಹೆಚ್ಚು ಜನ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ ಅಲ್ವಾ? ಈ ಥರ ಹೆಚ್ಚು ಜನ ಎಲ್ಲರೂ ಒಂದೇ ಕುಟುಂಬದಲ್ಲಿ ಹೆಚ್ಚು ಜನ ವಾಸ ಮಾಡ್ತಾ ಇದ್ದರೆ ಅದನ್ನು ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ಅವಿಭಕ್ತ ಕುಟುಂಬ. ಹಾಗಾದರೆ ಅವಿಭಕ್ತ ಕುಟುಂಬ ಅಂದರೆ ಏನು ನೋಡ್ತಾ ಹೋಗೋಣ. 2ಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದನ್ನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ನೋಡಿ ಮಕ್ಕಳೇ, 2 ತಲೆಮಾರಿಗಿಂತ ಹೆಚ್ಚು ಅಂದರೆ 3-4 ತಲೆಮಾರಿನ ಜನರು ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ನಾವು ಅದನ್ನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಅದನ್ನು ಉದಾಹರಣೆಯೊಂದಿಗೆ ನೋಡ್ತಾ ಹೋಗೋಣ. ಈಗ ಅವಿಭಕ್ತ ಕುಟುಂಬದಲ್ಲಿ ಯಾರ್ಯಾರಿರ್ತಾರೆ? ಒಬ್ಬ ವ್ಯಕ್ತಿ, ಉದಾಹರಣೆಗೆ ನಿಮ್ಮ ತಂದೆ ಅಂದ್ಕೊಳ್ಳೋಣ, ಅವರ ಕುಟುಂಬ ಅಂದರೆ ನಿಮ್ಮ ತಂದೆ ತಾಯಿ ನೀವು ಒಂದು ಕುಟುಂಬ, ಮತ್ತು ಅವರ ಸೋದರ ಮತ್ತು ಅವರ ಕುಟುಂಬ, ನಿಮ್ಮ ತಂದೆಯ ಸೋದರ, ಅದು ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ಬೋದು, ಅವರ ಒಂದು ಕುಟುಂಬ, ಮತ್ತು ಅವರ ಪೋಷಕರು ಅಂದರೆ ನಿಮ್ಮ ತಂದೆಯ ತಂದೆ ತಾಯಿ ಅಂದರೆ ನಿಮಗೇನಾಗಬೇಕು? ಅಜ್ಜ ಅಜ್ಜಿ ಆಗಬೇಕು. ಅವರೆಲ್ಲ ಜೊತೆಯಲ್ಲಿ ವಾಸ ಮಾಡೋದೇ ಅವಿಭಕ್ತ ಕುಟುಂಬ. ನೋಡಿ, ಇಲ್ಲಿ 2 ಕುಟುಂಬಗಳ ಚಿತ್ರ ಬಂತು ಮಕ್ಕಳೇ, ನೋಡ್ತಾ ಇದ್ದೀರಲ್ಲ? ಇದು ಒಂದು ದೊಡ್ಡ ಕುಟುಂಬ, ಇದು ಅವಿಭಕ್ತ ಕುಟುಂಬ, ಇದು ಸಹ ಒಂದು ದೊಡ್ಡ ಕುಟುಂಬ, ಇದು ಕೂಡ ಅವಿಭಕ್ತ ಕುಟುಂಬ. ಇವಾಗ ಗೊತ್ತಾಯ್ತಲ್ಲ ಮಕ್ಕಳೇ? ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ. ಇವೆರಡರಲ್ಲಿ ನಿಮ್ಮ ಕುಟುಂಬ ಯಾವ ಗುಂಪಿಗೆ ಸೇರುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಯೋಚನೆ ಮಾಡ್ತೀರಲ್ಲ ಮಕ್ಕಳ? ಈಗ
ಈಗ ಮನುವಿನ ವಂಶವೃಕ್ಷವನ್ನು ನೀವು ಹಿಂದಿನ ತರಗತಿಯಲ್ಲೇ ತಿಳ್ಕೊಂಡಿದ್ದೀರಾ. ಮನುವಿನ ವಂಶವೃಕ್ಷವನ್ನು ಸಹ ನೋಡಿದ್ದೀರಾ. ಇದೇ ಮನುವಿನ ವಂಶವೃಕ್ಷ ನೀವು ಹಿಂದಿನ ತರಗತಿಯಲ್ಲಿ ಇದರ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ಈ ಮನುವಿನ ವಂಶವೃಕ್ಷದಲ್ಲಿ ಎಷ್ಟು ತಲೆಮಾರಿದೆ? ಮನುವಿನ ವಂಶವೃಕ್ಷದಲ್ಲಿ 4 ತಲೆಮಾರುಗಳಿದೆ. ಹಾಗಾದರೆ ಮನುವಿನ ಕುಟುಂಬ ಎಂತಹ ಕುಟುಂಬ? ಯೋಚನೆ ಮಾಡಿ. ಮನುವಿನ ಕುಟುಂಬದಲ್ಲಿ 4 ತಲೆಮಾರಿಗಿದೆ. ಹಾಗಾದರೆ ಮನುವಿನ ಕುಟುಂಬ ಎಂತಹ ಕುಟುಂಬ? ವಿಭಕ್ತ ಕುಟುಂಬನ ಅಥವಾ ಅವಿಭಕ್ತ ಕುಟುಂಬನ? ಜಾಣ ಮಕ್ಕಳು ಸರಿಯಾಗಿ ಉತ್ತರವನ್ನು ಹೇಳಿದ್ದೀರಾ. ಹೀಗೆ 2 ತಲೆಮಾರಿಗಿಂತ ಹೆಚ್ಚು ಜನರು ವಾಸ ಮಾಡ್ತಕ್ಕಂತಹ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಾಗಾದರೆ ಮನುವಿನ ಕುಟುಂಬ ಎಂಥ ಕುಟುಂಬ? ಅವಿಭಕ್ತ ಕುಟುಂಬ. ಹೌದಲ್ಲ ಮಕ್ಕಳೇ? ಈಗ ವಿಭಕ್ತ ಕುಟುಂಬ ಅಂದ್ರೇನು, ಅವಿಭಕ್ತ ಕುಟುಂಬ ಅಂದ್ರೇನು ಅಂತ ನಿಮಗೆ ಅರ್ಥ ಆಯಿತು. ಈಗ ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ನೋಡೋಣ. ಏನಿದೆ ಅವಿಭಕ್ತ ಕುಟುಂಬದಲ್ಲಿ, ಏನೆಲ್ಲ ಅನುಕೂಲಗಳಿದೆ, ಏನೆಲ್ಲ ಅನಾನುಕೂಲಗಳಿದೆ ಅಂತ ನೋಡೋಣ. ಈಗ ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ಮೊದಲು ನೋಡೋಣ. ಸಹಾಯ ಮಾಡಲು ಅನೇಕ ಜನರಿರ್ತಾರೆ. ನಾನು ಮೊದಲೇ ಹೇಳಿದಾಗೆ ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚು ಜನರಿರ್ತಾರೆ. ನಮಗೇನಾದರೂ ಕಷ್ಟ ಬಂದಾಗ ಎಲ್ಲರೂ ಬಂದು ನಮಗೆ ಸಹಾಯ ಮಾಡೋದಕ್ಕೆ ಹೆಚ್ಚು ಜನರಿರ್ತಾರೆ. ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ನಮಗೆ ಬಂದು ಸಹಾಯ ಮಾಡ್ತಾರೆ. ಅದರ ಜೊತೆಗೆ ಬೆಂಬಲ ನೀಡಲು ಅನೇಕ ಜನರಿರ್ತಾರೆ. ನಾವು ಏನಾದರೂ ಮಾತನ್ನು ಹೇಳಿದ್ರೆ ನಮಗೆ ಮಾತಿಗೆ ಬೆಂಬಲವನ್ನು ಸೂಚಿಸೋದಕ್ಕೆ, ನಮಗೆ ಸಹಾಯ ಮಾಡೋದಕ್ಕೆ ಹೆಚ್ಚು ಜನರು ಈ ಅವಿಭಕ್ತ ಕುಟುಂಬದಲ್ಲಿ ಇರ್ತಾರೆ. ಮತ್ತು ನಮ್ಮ ವಿಷಯವನ್ನು ಹಂಚಿಕೊಳ್ಳಬಹುದು. ಈಗ ನಮಗೇನಾದರೂ ಅನಿಸಿದ್ರೆ, ನಮ್ಗೆ ಯಾರನ್ನು ಹೇಳಬೇಕು ಅಂದರೆ ನಮ್ಮ ಮನಸ್ಸಿನ ಭಾವನೆಯನ್ನು ಇತರರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಹೆಚ್ಚು ಜನರು ಗುಂಪಾಗಿ ಇರ್ತಾರೆ. ಅವರೊಂದಿಗೆ ನಾವು ಮಾತುಗಳನ್ನು ಆಡ್ತಾ ನಮ್ಮ ವಿಷಯಗಳನ್ನು ಅವರ ಹತ್ರ ಹಂಚ್ಕೋಬೋದು. ಈ ರೀತಿ ಇದರಲ್ಲಿರ್ತಕ್ಕಂಥ ಅನುಕೂಲಗಳು. ಇದರ ಜೊತೆಗೆ ಅನುಕೂಲಗಳಿದ್ದ ಮೇಲೆ ಅನಾನುಕೂಲಗಳು ಸಹ ಇದ್ದೇ ಇರುತ್ತೆ ಮಕ್ಕಳ. ಅನಾನುಕೂಲ ಏನಿದೆ ನೋಡೋಣ. ಒಂದನೆಯದು, ಕೆಲವು ವಿಷಯಗಳಲ್ಲಿ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೇವೆ. ಇಲ್ಲಿ ಹೆಚ್ಚು ಜನ ಇರ್ತಾರೆ, ಎಲ್ಲರ ಮಾತನ್ನು ನಾವು ಕೇಳಬೇಕಾಗತ್ತೆ. ಅಲ್ಲಿ ನಾವು ಸ್ವತಂತ್ರವನ್ನು ಕಳ್ಕೊಳ್ತೀವಿ. ನಾವು ಸ್ವತಂತ್ರವಾಗಿ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಎರಡನೇದು, ಕೆಲವು ವಿಷಯಗಳಲ್ಲಿ ಜನರು ಜಗಳವಾಡಬಹುದು. ನಿಮಗೆ ಹೆಚ್ಚು ಜನರಿರೋದ್ರಿಂದ ಮಾತುಗಳು ಹೆಚ್ಚಾಗ್ತವೆ. ಮಾತಾಡ್ತಾ ಜಗಳಗಳು ಪ್ರಾರಂಭ ಆಗಬಹುದು ಮಕ್ಕಳೇ. ಇದೊಂದು ಇದರ ಅನಾನುಕೂಲತೆ. ಮತ್ತು ತೀರ್ಮಾನಗಳನ್ನು ಕೈಗೊಳ್ಳುವುದು ಕಷ್ಟವಾಗುತ್ತದೆ. ಏನಾದರೂ ಒಂದು ವಿಚಾರವನ್ನು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಬೇಕಾದಾಗ ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಏಕೆಂದರೆ ಮಕ್ಕಳೇ, ಇಲ್ಲಿ ಹೆಚ್ಚು ಜನ ಇರೋದರಿಂದ ಒಬ್ಬರ ಅಭಿಪ್ರಾಯ ಬೇರೆ ಇರುತ್ತೆ. ಅದಕ್ಕೆ ಒಮ್ಮತವಾಗಿ ಬರೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತೀರ್ಮಾನಗಳನ್ನು ಕೈಗೊಳ್ಳುವುದು ಈ ಅವಿಭಕ್ತ ಕುಟುಂಬದಲ್ಲಿ ಕಷ್ಟ ಆಗುತ್ತೆ ಮಕ್ಕಳೇ. ಇಷ್ಟು ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳ್ಕೊಂಡ್ರಿ. ಇದರ ಜೊತೆಗೆ ಇನ್ನೂ ಹೆಚ್ಚಿನ ಅನುಕೂಲಗಳು, ಇನ್ನೂ ಹೆಚ್ಚಿನ ಅನಾನುಕೂಲಗಳು ಇವು ಅವಿಭಕ್ತ ಕುಟುಂಬದಲ್ಲಿ ಇದೆ ಮಕ್ಕಳೇ. ಅವುಗಳನ್ನು ನೀವು ಯೋಚನೆ ಮಾಡಿ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 25ರಲ್ಲಿ ಒಂದು ಪಟ್ಟಿಯನ್ನು ಕೊಡಲಾಗಿದೆ. ಆ ಪಟ್ಟಿಯಲ್ಲಿ ಇದರ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಬರಿಬೇಕು. ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಗುಡ್ ಅಂತ ಹಾಕ್ಸ್ಕೊಂಡು ಶಬಾಸ್ ಅಂತ ಹೇಳಿಸ್ಕೋಬೇಕು. ಬರಿತಿರಲ್ಲ ಮಕ್ಕಳೇ? ಚಟುವಟಿಕೆ ಬರೆಯೋದು ತುಂಬ ಇಷ್ಟ ಅಲ್ವಾ? ಇದನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳ. ಇಲ್ಲ, ಈ ಒಬ್ಬ ನಿಮ್ಮ ಗೆಳೆಯ ಬಂದ. ಯಾರಿವನು? ನಿಮ್ಮ ಹಿಂದಿನ ತರಗತಿಯಲ್ಲಿ ಬಂದಿದ್ದು ತನ್ನ ವಂಶವೃಕ್ಷವನ್ನು ತೋರಿಸಿದ್ನಲ್ಲ, ಮನು ಅಂತ. ಅವನೇ ಈ ನಿಮ್ಮ ಗೆಳೆಯ. ಅವನು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಗೆಳೆಯ ಮನು. ಗೊತ್ತಲ್ಲ? ಮೊದಲೇ ಗೊತ್ತಲ್ಲ ನಿಮಗೆ ಇವನು ಯಾರು ಅಂತ? ಗುಡ್, ನಿಮಗೆಲ್ಲ ಗೊತ್ತು. ನನ್ನ ಗೆಳತಿಯ ತಾಯಿ ನಿಮಗೆ ಏನೋ ಹೇಳಲು ಬರುತ್ತಿದ್ದಾರೆ. ಈಗ ಮನುವಿನ ಗೆಳತಿಯ ತಾಯಿ ಬರ್ತಾ ಇದ್ದಾರೆ ನೋಡಿ. ಇವರು ಮನುವಿನ ಗೆಳತಿಯ ತಾಯಿ. ಅವರು ನಿಮಗೇನೋ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡೋಣ. ನಾನು ನನ್ನ ಕುಟುಂಬದ ಕತೆ ಹೇಳುತ್ತೇನೆ. ಇವರು ಮನುವಿನ ಗೆಳತಿಯ ತಾಯಿ. ಇವರು ತನ್ನ ಕುಟುಂಬದ ಕಥೆಯನ್ನು ಹೇಳ್ತಾ ಇರ್ತಾರೆ ಮಕ್ಕಳೇ. ಕತೆ ಅಂದರೆ ನಿಮ್ಗೆ ಭಾಳ ಇಷ್ಟ ಅಲ್ವಾ? ನಿಮ್ಮ ಅಜ್ಜಿ ತಾತ ನಿಮಗೂ ಕಥೆಗಳು ಹೇಳ್ತಾ ಇರ್ತಾರಲ್ವಾ? ಈಗ ಇವರು ಒಂದು ತಮ್ಮ ಕುಟುಂಬದ ಕಥೆಯನ್ನು ಹೇಳ್ತಾರೆ ಮಕ್ಕಳ. ಕೇಳೋಣ ಅವ್ರು ಏನು ಕುಟುಂಬದ ಕಥೆಯನ್ನು ಹೇಳ್ತಾರೆ ಅಂತ. ನಾನು ಬೆಳೆದಿದ್ದು ದೊಡ್ಡ ಕುಟುಂಬದಲ್ಲಿ. ನಮ್ಮ ಮನೆಯಲ್ಲಿ 25 ಜನ ಇದ್ದರು. ನೋಡಿ ಮಕ್ಕಳ, ಇವರು ಬೆಳೆದಿದ್ದು ಒಂದು ದೊಡ್ಡ ಕುಟುಂಬದಲ್ಲಿ. ಈ ಕುಟುಂಬದಲ್ಲಿ 25 ಜನರಿದ್ದರು. ದೊಡ್ಡ ಕುಟುಂಬ, 25 ಜನರು ಇರ್ತಾರೆ ಮಕ್ಕಳೇ. ಹಾಗಾದರೆ ಇದು ಎಂಥ ಕುಟುಂಬ? ವಿಭಕ್ತ ಕುಟುಂಬನ ಅವಿಭಕ್ತ ಕುಟುಂಬನ? ಜಾಣ ಮಕ್ಕಳು, ಇದೊಂದು ಅವಿಭಕ್ತ ಕುಟುಂಬ. ಇವರು ಒಂದು ಅವಿಭಕ್ತ ಕುಟುಂಬದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಳ್ಳುತ್ತಿದ್ದರು. ಅವಿಭಕ್ತ ಕುಟುಂಬ ಆದ್ದರಿಂದ ಮಕ್ಕಳ ಪಾಲನೆ ಪೋಷಣೆ, ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಎಲ್ಲರೂ, ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಮಕ್ಕಳನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಾ ಇದ್ದರು. ನಾನು ಸಣ್ಣವಳಾಗಿದ್ದಾಗ ಅಜ್ಜಿ ಕತೆಗಳನ್ನು ಹೇಳುತ್ತಿದ್ದರು.
ನಾವು ಹೇಗಿರಬೇಕೆಂದು ತಾತ ಹೇಳುತ್ತಿದ್ದರು. ಇವರು ಸಣ್ಣವರಾಗಿದ್ದಾಗ ಅಜ್ಜಿಯರು ಏನೋ ಒಂದು ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾ ಇದ್ರು. ನಿಮ್ಮ ಅಜ್ಜಿನೂ ನಿಮಗೆ ಕಥೆ ಹೇಳ್ತಾ ಇರ್ತಾರಲ್ವಾ? ಹಾಗಾದರೆ ಅಜ್ಜಿ ಹೇಳ್ತಕ್ಕಂತಹ ಒಳ್ಳೊಳ್ಳೆ ನೀತಿ ಕಥೆಗಳನ್ನು ನೀವು ಕೇಳಬೇಕು ಮಕ್ಕಳೇ, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ತಾತನು ಸಹ ನಾವು ಹೇಗಿರಬೇಕು ಎಂದು ಹೇಳ್ತಾರೆ. ತಾತರು ಸಹ ನಿಮಗೆ ಜೀವನದಲ್ಲಿ ಹೇಗಿರಬೇಕು, ಯಾವ್ಯಾವ ಒಳ್ಳೆ ಗುಣಗಳಿರಬೇಕು ಅನ್ನೋದ್ರ ಬಗ್ಗೆನೂ ತಾತರು ನಿಮ್ಗೆ ಹೇಳ್ತಾ ಇರ್ತಾರೆ. ಅದನ್ನು ಮಾತನ್ನು ಕೇಳ್ತಾ ಇರಬೇಕು. ಹೀಗೆ ನೋಡೋಣ ಮಕ್ಕಳೇ. ಆದರೆ ಈಗ ನನ್ನ ಕುಟುಂಬದಲ್ಲಿ ನಾನು, ನನ್ನ ಗಂಡ ಮತ್ತು ನನ್ನ 2 ಮಕ್ಕಳು ಮಾತ್ರ ಇದ್ದೇವೆ. ಇವರಿಗೆ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ್ರು, ಮದುವೆ ಆಗಿ ಬೇರೆ ಕುಟುಂಬಕ್ಕೆ ಹೋದಾಗ ಅಲ್ಲಿ ಇದೊಂದು ಚಿಕ್ಕ ಕುಟುಂಬ ಆಯಿತು. ಆ ಕುಟುಂಬದಲ್ಲಿ ಯಾರಿದ್ದಾರೆ? ಇವರು ಮತ್ತು ಇವ್ರ ಗಂಡ ಮತ್ತು 2 ಮಕ್ಕಳು ಮಾತ್ರ ಇದ್ದಾರೆ. ಇದೊಂದು ಚಿಕ್ಕ ಕುಟುಂಬ. ಈ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಮಕ್ಕಳೇ? 4 ಜನ ಇದ್ದಾರೆ. ಗುಡ್. ಹಾಗಾದರೆ ಇದು ಎಂಥ ಕುಟುಂಬ? ವಿಭಕ್ತ ಕುಟುಂಬನಾ ಅಥವಾ ಅವಿಭಕ್ತ ಕುಟುಂಬನಾ? ಹೇಳಿ ನೋಡೋಣ. ಜಾಣ ಮಕ್ಕಳು, ಇದೊಂದು ವಿಭಕ್ತ ಕುಟುಂಬ. ಇವರು ಮೊದಲು ಅವಿಭಕ್ತ ಕುಟುಂಬದಲ್ಲಿದ್ದರು, ಮದುವೆಯಾಗಿ ಬಂದ ಮೇಲೆ ವಿಭಕ್ತ ಕುಟುಂಬಕ್ಕೆ ಸೇರಿಕೊಂಡ್ರು. ಇದೊಂದು ಚಿಕ್ಕ ವಿಭಕ್ತ ಕುಟುಂಬ. ಈಗ ನಾನು ಆಸ್ಪತ್ರೆಯಲ್ಲಿರುವ ನನ್ನ ಗಂಡನಿಗೆ ಊಟವನ್ನು ತೆಗೆದುಕೊಂಡು ಹೋಗಬೇಕು. ನೋಡಿ ಮಕ್ಕಳೇ, ಕಾರಣಾಂತರದಿಂದ ಇವರ ಗಂಡನಿಗೆ ಯಾವುದೋ ಕಾಯಿಲೆ ಬಂದಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಸ್ಪತ್ರೆಯಲ್ಲಿರುವ ಇವರ ಗಂಡನಿಗೆ ಅಡುಗೆ ಮಾಡಿ ಊಟವನ್ನು ತೆಗೆದುಕೊಂಡು ಹೋಗಬೇಕು. ಊಟವನ್ನು ತೆಗೆದುಕೊಂಡೋದಕ್ಕೆ ಏನೆಲ್ಲ ಸಮಸ್ಯೆ ಇದೆ ಇವರಿಗೆ ನೋಡೋಣ. ಈ ನನ್ನ ಸಣ್ಣ ಮಗುವನ್ನು ಯಾರ ಬಳಿ ಬಿಟ್ಟು ಹೋಗ್ಬೋದು ಎಂಬುದೇ ಚಿಂತೆಯಾಗಿದೆ. ಇವರು ಒಂದು ಚಿಕ್ಕ ಪಾಪು ಇದೆ, ಈ ಮಗು ಇದೆ, ಈ ಮಗುವನ್ನು ಬಿಟ್ಟು ಹೋಗಬೇಕು. ಆಸ್ಪತ್ರೆಗೆ ಮಗುವನ್ನು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಈ ಚಿಕ್ಕ ಮಗುವನ್ನು ಎಲ್ಲಿ ಬಿಟ್ಟು ಹೋಗೋದು ಅಂತಕ್ಕಂಥದ್ದೇ ಇವರ ಚಿಂತೆ ಆಗಿದೆ. ಇವರ ಚಿಂತೆಗೆ ಒಂದು ಪರಿಹಾರ ಇರಲೇಬೇಕಲ್ಲ ಮಕ್ಕಳೇ. ನೋಡೋಣ ಇವ್ರ ಚಿಂತೆ ಯಾವ ರೀತಿ ದೂರ ಆಗುತ್ತೆ ಅಂತ. ಇವರು ಮಗುವನ್ನು ಎಲ್ಲಿ ಬಿಟ್ಟು ಹೋಗಬೇಕು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಆಗ ಅವರ ಪಕ್ಕದ ಮನೆಯ ರಜಿ ಅಕ್ಕ ಬಂದರು. ರಜಿ ಅಕ್ಕ ಇವರ ಕಷ್ಟವನ್ನು ಕೇಳಿ ಏನೋ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ನೋಡೋಣ. ನೋಡಿ, ರಜಿ ಅಕ್ಕ ಏನೋ ಹೇಳ್ತಾ ಇದ್ದಾರೆ. ಚಿಂತಿಸಬೇಡಿ, ನಿಮ್ಮ ಮಗುವನ್ನು ನಮ್ಮ ಮನೆಯಲ್ಲಿ ಬಿಡಿ. ಅಕ್ಕ, ನೀವು ಚಿಂತೆ ಮಾಡಬೇಡಿ, ನಿಮ್ಮ ಮಗುವನ್ನು ನಮ್ಮ ಮನೆಯಲ್ಲಿ ಬಿಡಿ, ನಾವು ನೋಡಿಕೊಳ್ಳುತ್ತೇವೆ. ನಿಮ್ಮ ಮಗುವನ್ನು ನೀವು ಆಸ್ಪತ್ರೆಯಿಂದ ಬರೋವರೆಗೂ ನಾವು ಚೆನ್ನಾಗಿ ನೋಡ್ಕೋತೀವಿ, ನೀವು ಚಿಂತೆ ಮಾಡಬೇಡಿ. ಅಕ್ಕಪಕ್ಕ ಇದ್ದ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಲ್ಲವೇ? ಅಕ್ಕಪಕ್ಕ ಇದ್ದ ಮೇಲೆ ಒಬ್ರಿಗೊಬ್ಬರು ಸಹಾಯ ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ಈ ಮಗುವನ್ನು ನಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಕ್ಕಪಕ್ಕ ಅಂದಮೇಲೆ ಒಬ್ರಿಗೊಬ್ಬರು ಸಹಾಯ ಮಾಡಬೇಕು. ಆಗ ಈ ಮಗುವನ್ನು ಇವರು ರಜೆ ಅಕ್ಕ ಮನೆಯಲ್ಲಿ ಬಿಟ್ಟು ಇವರು ಆಸ್ಪತ್ರೆಯಲ್ಲಿ ತನ್ನ ಗಂಡನಿಗೆ ಊಟವನ್ನು ತೆಗೆದುಕೊಂಡು ಹೋಗ್ತಾರೆ ಮಕ್ಕಳೇ. ಇಲ್ಲಿ ಇವ ಸಮಸ್ಯೆ ಬಗೆಹರಿಯಿತು. ಇದರಿಂದ ನಿಮಗೂ ಸಹ ನೀವು ಅಕ್ಕಪಕ್ಕದ ಮನೆಗೆ ಸಹಾಯ ಮಾಡಿದ್ದೀರಾ? ಮಾಡೇ ಇರ್ತೀರಾ. ಅದನ್ನು ನೀವು ಯೋಚನೆ ಮಾಡಿ ಇವಾಗ. ಮತ್ತು ನಿಮಗೆ ಯಾರಾದರೂ ನಿಮ್ಮ ಅಕ್ಕಪಕ್ಕ ಮನೆಯವರು ಸಹ ಕಷ್ಟದಲ್ಲಿ ಸಹಾಯವನ್ನು ಮಾಡಿರ್ತಾರೆ, ಅದನ್ನು ನೀವು ಯೋಚನೆ ಮಾಡಬೇಕು. ಯಾರ್ಯಾರು ಏನೇನು ಸಹಾಯ ಮಾಡಿದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಯೋಚನೆ ಮಾಡ್ತೀರಲ್ಲ ಮಕ್ಕಳೇ? ಯೋಚನೆ ಮಾಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ತೋರಿಸ್ಬೇಕು. ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಈಗ ನಿಮ್ಗೆ ಯಾರ್ಯಾರು ಬೇರೆ ಸಹಾಯ ಮಾಡಿದ್ದಾರೆ, ನಿಮ್ಮ ಕುಟುಂಬದವರು ನಿಮಗೆ ಸಹಾಯ ಮಾಡಿದ್ದಾರೆ ಅಲ್ವಾ? ಕೆಲವು ಅಂಶಗಳನ್ನು ಬರ್ತವೆ. ಆ ಅಂಶಗಳನ್ನು ಓದಿ ಈ ಅಂಶಗಳನ್ನು ನಿಮಗೆ ಯಾರು ಸಹಾಯ ಮಾಡ್ತಾರೆ ಎಂದನ್ನು ವಿಂಗಡಿಸಿ ಮುಂದಿನ ಒಂದು ಚೌಕದಲ್ಲಿ ಬರಿಬೇಕು ಮಕ್ಕಳೇ. ಬರಿತೀರಲ್ಲ? ಈಗ ಯಾವ ಅಂಶಗಳು ನೋಡೋಣ. ಪಾಲನೆ ಮತ್ತು ರಕ್ಷಣೆ. ನಿಮ್ಮ ಪಾಲನೆ ರಕ್ಷಣೆಯನ್ನು ಯಾರು ಮಾಡ್ತಾರೆ? ಮತ್ತು ಯೋಗ್ಯ ಶಿಕ್ಷಣವನ್ನು ಕೊಡಿಸೋರು ಯಾರು ನಿಮಗೆ? ಪಾಠವನ್ನು ಕಲಿಸೋರು ಯಾರು ನಿಮಗೆ? ಆಹಾರ ವಸ್ತುಗಳು ಅಂದರೆ ದಿನಸಿ ವಸ್ತುಗಳನ್ನು ನಿಮಗೆ ಯಾರು ಕೊಡ್ತಾರೆ? ಆಟದಲ್ಲಿ ಸೋತಾಗ ನಿಮ್ಮನ್ನು ಯಾರು ಸಮಾಧಾನ ಮಾಡ್ತಾರೆ? ರೋಗ ಬಂದಾಗ ನಿಮಗೆ ಚಿಕಿತ್ಸೆ ಕೊಡೋರು ಯಾರು? ನಿಮಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸೋರು ಯಾರು? ನಿಮ್ಮ ಅವಶ್ಯಕತೆಗಳನ್ನು ಪೂರೈಸೋರು ಯಾರು? ಅಮ್ಮ ಇಲ್ಲದಿದ್ದಾಗ ನಿಮಗೆ ನೆರವಾಗೋರು ಯಾರು? ಹೆಚ್ಚಿನ ಸಮಯ ಜೊತೆಯಲ್ಲಿ ಇರೋರು ಯಾರು? ಇಷ್ಟೆಲ್ಲ ವಿಷಯಗಳಿದೆ ಮಕ್ಕಳೇ. ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಓದ್ಕೊಂಡು ಈ ವಿಷಯಗಳು ನಿಮ್ಮ ಕುಟುಂಬದವರು ನಿಮಗೆ ಸಹಾಯ ಮಾಡ್ತಕ್ಕಂಥ ಅಂಶಗಳು ಯಾವುದು, ಮತ್ತು ಕುಟುಂಬವನ್ನು ಬಿಟ್ಟು ಬೇರೆಯವರು ನಿಮ್ಮ ಅಕ್ಕಪಕ್ಕ ಜನರಾಗ್ಬೋದು, ನಿಮ್ಮ ಸ್ನೇಹಿತರಾಗ್ಬೋದು, ಅಥವಾ ನಿಮ್ಮ ನೆಂಟರಿಷ್ಟರಾಗ್ಬೋದು, ಅವರು ಇದರಲ್ಲಿ ನಿಮಗೆ ಯಾವುದರಲ್ಲಿ ಸಹಾಯ ಮಾಡ್ತಾರೆ ಅನ್ನೋದನ್ನು ನೀವು ಬರೀಬೇಕು ಮಕ್ಕಳೇ. ಇದಕ್ಕೆ ಯೋಚನೆ ಮಾಡಿ ಯೋಚನೆಯಿಂದ ಎಚ್ಚರಿಕೆಯಿಂದ ಬರೀಬೇಕು. ಅದಕ್ಕೆ ಒಂದು ಪಟ್ಟಿ ಕೊಡಲಾಗಿದೆ ಮಕ್ಕಳೇ. ಒಂದು ಉದಾಹರಣೆ ನೋಡೋಣ. ಈಗ ನನ್ನ ಕುಟುಂಬ, ನಿನ್ನ ಕುಟುಂಬದವರು ಈ ಅಂಶಗಳಲ್ಲಿ ಯಾವುದು ಮಾಡ್ತಾರೆ? ಪಾಲನೆ ಮತ್ತು ರಕ್ಷಣೆ. ನಿಮ್ಮ ಪಾಲನೆ ಮಾಡ್ತಕ್ಕಂಥದ್ದು, ನಿಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಜವಾಬ್ದಾರಿ, ಅದು ಮಾಡ್ತಾರೆ. ಮತ್ತು ಇತರರು ನಿಮ್ಮ ಕುಟುಂಬವನ್ನು ಬಿಟ್ಟು ಬೇರೆಯವರು ಆಹಾರ ವಸ್ತುಗಳು
ಅಥವಾ ದಿನಸಿ ವಸ್ತುಗಳನ್ನು ಕೊಡ್ತಕ್ಕಂಥದ್ದು. ಈಗ ಅಂಗಡಿಯವರು, ದಿನಸಿ ಅಂಗಡಿಯವರು ನಿಮಗೆ ಆಹಾರ ದಿನಸಿ ವಸ್ತುಗಳನ್ನು ಕೊಡ್ತಾರೆ. ಅದು ಅವರು ಬೇರೆಯವರು ಮಾಡ್ತಕ್ಕಂಥ ಕೆಲಸ. ಈ ರೀತಿ ಕೊಟ್ಟಿರ್ತಕ್ಕಂತಹ ಅಂಶಗಳನ್ನು ವಿಂಗಡಿಸಿ ಬರೀಬೇಕು. ಎಲ್ಲಿ ಬರೀಬೇಕು ಮಕ್ಕಳ? ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ 27ರಲ್ಲಿ ಈ ಪಟ್ಟಿಯನ್ನು ಕೊಡಲಾಗಿದೆ. ಈ ಪಟ್ಟಿಯಲ್ಲಿ ಮೇಲಿನ ಅಂಶಗಳನ್ನೆಲ್ಲ ಗಮನಿಸಿ ವಿಂಗಡಿಸಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ. ತೋರಿಸ್ತಿರಲ್ಲ? ತುಂಬ ಜಾಣ ಮಕ್ಕಳು. ಕುಟುಂಬದಿಂದ ನಾವು ಅನೇಕ ಒಳ್ಳೆಯ ಗುಣಗಳನ್ನು ಕಲಿತೀವಲ್ವಾ? ಅಪ್ಪ ಅಮ್ಮ ಅಜ್ಜಿ ತಾತ ನಮಗೆ ಒಳ್ಳೊಳ್ಳೆ ಗುಣಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಯಾವ್ಯಾವ ಒಳ್ಳೆಯ ಗುಣಗಳು ನೋಡೋಣ. ಮೊದಲನೇದಾಗಿ ಆರೋಗ್ಯ. ನಮ್ಮ ಆರೋಗ್ಯದ ರಕ್ಷಣೆ ಮಾಡ್ತಕ್ಕಂಥವರು ನಮ್ಮ ಕುಟುಂಬದವರು. ಮತ್ತು ವಾತ್ಸಲ್ಯ, ನಮ್ಮನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಕ್ಕಂಥವರು ಕುಟುಂಬದವರು. ಮತ್ತು ಅವಶ್ಯಕತೆಗಳ ಪೂರೈಕೆ, ನಮಗೇನೇನು ಬೇಕು ಅಂತಕ್ಕಂಥ ನಮ್ಮ ಅವಶ್ಯಕತೆಗಳನ್ನು ನಿಮಗೆ ಶಾಲೆಗೆ ಹೋಗೋದಕ್ಕೆ ಪುಸ್ತಕಗಳು ಬೇಕು, ಮತ್ತು ಬಟ್ಟೆಗಳು ಬೇಕು, ಪುಸ್ತಕದ ಬ್ಯಾಗ್ಗಳು ಬೇಕು. ಇವುಗಳೆಲ್ಲ ನಿಮ್ಮ ಅವಶ್ಯಕತೆಗಳನ್ನು, ನಿಮ್ಗೆ ಊಟ ತಿಂಡಿ ಬೇಕು, ಇವುಗಳನ್ನೆಲ್ಲ ಪೂರೈಸ್ತಕ್ಕಂಥವರು ಕುಟುಂಬದವರು. ಮತ್ತು ಪ್ರೀತಿ, ಕುಟುಂಬದವರು ನಿಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ಕೋತಾರೆ. ಅಪ್ಪ ಅಮ್ಮ ಅಜ್ಜಿ ತಾತ ಅಕ್ಕ ತಂಗಿ ಇವರೆಲ್ಲರೂ, ಅಣ್ಣ ತಮ್ಮ ಇವರೆಲ್ಲ ಬಹಳ ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಳ್ತಾರೆ. ಮತ್ತು ಶಿಕ್ಷಣ, ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋದಕ್ಕೆ ಕುಟುಂಬದವರು ಸಹಾಯ ಮಾಡ್ತಾರೆ. ಮತ್ತು ಹಿರಿಯರಿಗೆ ಗೌರವ, ಕುಟುಂಬದಲ್ಲಿ ಹಿರಿಯರಿರ್ತಾರೆ, ಹಿರಿಯರನ್ನು ಯಾವ ರೀತಿ ಗೌರವಿಸಬೇಕು, ಅವರನ್ನು ಯಾವ ರೀತಿ ಮಾತಾಡಿಸ್ಬೇಕು ಅಂತಕ್ಕಂಥದ್ದನ್ನು ನೀವು ಇದ್ರ ಕುಟುಂಬದಿಂದ ಕಲ್ತ್ಕೊಳ್ತೀರಾ. ಸಹಕಾರ, ಕುಟುಂಬದಲ್ಲಿ ಅನೇಕ ಜನರಿರ್ತಾರೆ, ಒಬ್ರಿಗೊಬ್ಬರು ಸಹಾಯ ಮಾಡಿಕೊಂಡು ನಗನಗ್ತಾ ಇರ್ತಕ್ಕಂತಹ ಗುಣ ನಿಮ್ಮ ಕುಟುಂಬದಲ್ಲಿ ಸಹಕಾರ ಭಾವನೆ ಸಿಗುತ್ತೆ. ಮತ್ತು ಗುರುತಿಸುವಿಕೆ, ಕುಟುಂಬದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ನೀವು ಇಂಥವ್ರ ಮಗ, ಇಂಥ ಕುಟುಂಬದವರು ಅನ್ನೋದನ್ನು ಸಹ ಗುರುತಿಸ್ತಾರೆ. ಮತ್ತು ಪೋಷಣೆ, ನಮ್ಮನ್ನು ಪೋಷಣೆ ಮಾಡ್ತಕ್ಕಂತಹ ಜನ, ನಮ್ಮ ಚೆನ್ನಾಗಿ ನೋಡಿಕೊಳ್ತಕ್ಕಂಥದ್ದು ಕುಟುಂಬ. ಮತ್ತು ಸಮಾಜದಲ್ಲಿ ಸ್ಥಾನ, ನಮ್ಮ ಸಮಾಜದಲ್ಲಿ ಇಂಥ ಕುಟುಂಬದವರು ಇಂಥ ಮನೆಯವರು ಅಂತ ಒಳ್ಳೆಯ ಸ್ಥಾನ ಸಿಗುತ್ತೆ. ಮತ್ತು ರೂಢಿ ಪದ್ಧತಿಗಳು, ನಮ್ಮದೇ ಕುಟುಂಬದಲ್ಲಿ ತಮ್ಮದೇ ಆದಂತಹ ರೂಢಿಗಳು ಪದ್ಧತಿಗಳು ಹಬ್ಬ ಹರಿದಿನಗಳು ಇರ್ತವೆ, ಅವುಗಳನ್ನೆಲ್ಲ ನಾವು ಮಾಡ್ತಾ ಬರ್ತೀವಿ. ಆ ರೂಢಿಗಳನ್ನು ನಾವು ಕಲ್ತ್ಕೋತೀವಿ. ಸಹಬಾಳ್ವೆ, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಬದುಕ್ತಕ್ಕಂಥದ್ದು ನಾವು ಕುಟುಂಬದಿಂದ ಕಲ್ತ್ಕೋತೀವಿ. ರಕ್ಷಣೆ, ನಮಗೇನು ತೊಂದರೆ ಆಗದಂತೆ ಕುಟುಂಬ ನಮ್ಮನ್ನು ರಕ್ಷಿಸುತ್ತೆ, ನಿಮ್ಮನ್ನು ಸಹ ನಿಮ್ಮ ಕುಟುಂಬ ರಕ್ಷಿಸುತ್ತೆ. ಹೊಂದಾಣಿಕೆ, ಒಬ್ಬರಿಗೊಬ್ಬರು ಕುಟುಂಬದಲ್ಲಿ ಅನೇಕ ಜನರಿರೋದ್ರಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಹೊಂದಾಣಿಕೆಯಲ್ಲಿ ಬಾಳ್ತಕ್ಕಂತಹ ಗುಣ ನಾವು ಕುಟುಂಬದಿಂದ ಕಲಿತೀವಿ. ಸಂಬಂಧಗಳ ವೃದ್ಧಿ, ಕುಟುಂಬದಲ್ಲಿ ಅನೇಕ ಸಂಬಂಧಗಳಿರ್ತವೆ, ತಂದೆ ತಾಯಿ, ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣ ತಮ್ಮ ಅಕ್ಕ ತಂಗಿ, ಇವೆಲ್ಲ ಸಂಬಂಧಗಳ ಬೆಲೆ ನಮಗೆ ಗೊತ್ತಾಗುತ್ತೆ. ಮತ್ತು ಹಿರಿಯರ ಹಾರೈಕೆ, ಮತ್ತು ಹಿರಿಯ ತಂದೆ ತಾಯಿಗಳು ಅಜ್ಜಿ ತಾತರನ್ನು ನಾವು ಯಾವ ರೀತಿ ನೋಡ್ಕೋಬೇಕು, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಕುಟುಂಬದಿಂದ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ನೋಡಿ, ಕುಟುಂಬದಿಂದ ಇಷ್ಟೆಲ್ಲ ಒಳ್ಳೆಯ ಗುಣಗಳು ನಮಗೆ ಸಿಗುತ್ತೆ. ನಿಮ್ಗೆ ಇವೆಲ್ಲ ಸಿಕ್ಕಿದೆಯಲ್ಲ? ಖಂಡಿತ ಸಿಕ್ಕಿರುತ್ತೆ. ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕು ಮಕ್ಕಳ. ಇದುವರೆಗೂ ನಾವು ಮಕ್ಕಳ ಕುಟುಂಬದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ವಿ. ಈಗ ನೀವು ಕಲ್ತಿರ್ತಕ್ಕಂತಹ ವಿಚಾರಗಳ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ನೋಡೋಣ ಮಕ್ಕಳ. ಇದು ಗೃಹಪಾಠ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ಏನು? ನಿನಗೆ ನಿನ್ನ ಕುಟುಂಬವನ್ನು ಬಿಟ್ಟು ಬೇರೆ ಜನರು ಸಹಾಯ ಮಾಡುತ್ತಾರೆ ಅಲ್ಲವೇ? ಅವರು ಯಾರು ಅಂತ ಯೋಚನೆ ಮಾಡಿ ಬರೀಬೇಕು. ನಿನ್ನ ಅಕ್ಕಪಕ್ಕದ 10 ಕುಟುಂಬಗಳ ಮಾಹಿತಿಯನ್ನು ಸಂಗ್ರಹಿಸಿ ನಿನ್ನ ಪಠ್ಯಪುಸ್ತಕದ ಪಟ್ಟಿಯಲ್ಲಿ ಬರೆಯ. ಕೊನೆಯದಾಗಿ, ಕುಟುಂಬದಿಂದ ನೀನು ಕಲಿಯುವ ಒಳ್ಳೆಯ ಗುಣಗಳಾವು. ಇಲ್ಲಿಗೆ ಕುಟುಂಬದ ಪಾಠವನ್ನು ನಾವು ಮುಕ್ತಾಯ ಮಾಡೋಣ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಬೇರೆ ಪಾಠದ ಬಗ್ಗೆ ಇನ್ನು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಣ ಮಕ್ಕಳ. ನಾನು ನಿಮ್ಮ ಪರಿಸರ ಅಧ್ಯಯನದ ಶಿಕ್ಷಕ ಬಾಲಮೂರ್ತಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮುದ್ದೇನಹಳ್ಳಿ, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.